ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಹಾಗೂ ಗೃಹ ಸಚಿವರಾಗಿದ್ದಂಥ ಕಮಾಲ್ ಇವರಿಬ್ಬರಿಗೂ ಕೂಡ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಅಂದರೆ ICT ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಪ್ರಕಾರ ಇವರಿಬ್ಬರಿಗೂ ಶೇಖ್ ಹಸೀನಾ ಮತ್ತು ಕಮಾಲ್ ಇವರಿಬ್ಬರಿಗೂ ಕೂಡ ಮರಣದಂಡನೆಯನ್ನು ವಿಧಿಸಿದೆ. ಈ ಮರಣದಂಡನೆ ವಿಧಿಸಿರುವಂಥ ಬಾಂಗ್ಲಾದೇಶ್ ಈಗ ನಮ್ಮ ಭಾರತಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ, ನಮಗೆ ಹಸ್ತಾಂತರ ಮಾಡಿ. ಯಾರು ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ದೆಹಲಿಯಲ್ಲಿ ವಾಸ ಇದ್ದಾರೆ ಅವರನ್ನು ನಮ್ಮ ದೇಶಕ್ಕೆ ಹಸ್ತಾಂತರ ಮಾಡಿ ಅವರಿಗೆ ನಾವು ಮರಣದಂಡನೆಯನ್ನು ವಿಧಿಸಬೇಕಾಗಿದೆ, ಆ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಅಂತೇಳಿ ಭಾರತಕ್ಕೆ ಒತ್ತಾಯ ಮಾಡುವಂಥ ಕಾರ್ಯವನ್ನು ಬಾಂಗ್ಲಾದೇಶ ಮಾಡ್ತಾ ಇದೆ. ಹಾಗಾದರೆ ಈಗಿರುವಂಥ ಬಹಳ ಪ್ರಮುಖವಾದಂಥ ಪ್ರಶ್ನೆ ಅಂದರೆ, ಒಂದು, ಭಾರತ ದೇಶ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಅವಕಾಶ ಅಂದರೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸರಿಯೇ ಅಥವಾ ತಪ್ಪೇ? ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಎರಡನೇದು, ಈಗ ಇವರನ್ನು ಹಸ್ತಾಂತರ ಮಾಡಬೇಕೇ ಬಾಂಗ್ಲಾದೇಶಕ್ಕೆ ಅಥವಾ ಇಲ್ಲವೇ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿರೋದು. ಇದರ ಬಗ್ಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಬರ್ತಾ ಇದ್ದಾವೆ. ಆದರೆ ರಾಜತಾಂತ್ರಿಕ ಬಹುತೇಕ ತಜ್ಞರು ಅಭಿಪ್ರಾಯಗಳಿರೋದೇನೆಂದರೆ, ಅವರು ಭಾರತದಲ್ಲಿ ವಾಸ್ತವ್ಯ ಕೊಟ್ಟಿರೋದ್ರಲ್ಲಿ ಏನು ತಪ್ಪೇನಿಲ್ಲ, ಮತ್ತು ರಾಜತಾಂತ್ರಿಕ ತಜ್ಞರು ಕೂಡ ಹೇಳ್ತಾ ಇರೋದೇನೆಂದರೆ, ಅದರ ವಿಶ್ಲೇಷಕರು ಕೂಡ ಹೇಳ್ತಾ ಇರೋದೇನೆಂದರೆ, ಒನ್ ಸೈಡೆಡ್ ರೀತಿಯಾದಂಥ ತೀರ್ಪು ಬಂದಿರೋದು, ಈ ರೀತಿ ಏನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಲ್ಲದೆ ಇರುವಂಥ ಅಂದರೆ ದೇಶೀಯವಾಗಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಕ್ರಿಯೇಟ್ ಮಾಡಿಕೊಂಡಿರುವಂಥ ಇಂಥ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸಬೇಕೆ, ಇದು ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ನಾವು ಕೊಡಲಿಕ್ಕೆ ಆಗತ್ತೆ ಇಲ್ವೇ ಅನ್ನುವಂಥ ಪ್ರಶ್ನೆಗಳು ಭಾಳಷ್ಟು ಉದ್ಭವ ಆಗ್ತಾ ಇದ್ದಾವೆ. ಮೊದಲನೇದಾಗಿ, ಯಾಕೆ ಶೇಖ್ ಹಸೀನಾ ಮತ್ತು ಗೃಹ ಸಚಿವರಾದಂಥ ಕಮಾಲ್ ಮತ್ತು ಈ ಹಿಂದೆ ಅದರಲ್ಲಿ ಆ ಸರ್ಕಾರದಲ್ಲಿದ್ದಂಥ IGP ಅವರಿಗೆ 5 ವರ್ಷದ ಸಜೆ ಕೊಟ್ಟಿದ್ದಾರೆ, ಅವಕಾಶವನ್ನು ಮಾಡಿ. ಯಾಕಂದರೆ ಸರ್ಕಾರದ ಪರವಾಗಿ ಅವರು ಸಾಕ್ಷಿ ಆದರು. ಇನ್ನುಳಿದಂಥ ಈ ಇಬ್ಬರು ಬಹಳ ಪ್ರಮುಖವಾಗಿ ಮೀಸಲಾತಿ ವಿಚಾರದಲ್ಲಿ ಶೇಖ್ ಹಸೀನಾ ಸರ್ಕಾರ ನಡೆದುಕೊಂಡಂಥ ರೀತಿ, ಅದರಲ್ಲೂ ಕೂಡ 6 ಜನರ ವಿರುದ್ಧ ಸಾಮೂಹಿಕವಾಗಿ ನಡೆದುಕೊಂಡಂಥ ರೀತಿ ಇದೆಯಲ್ಲ, ಗಲಭೆ ಸೃಷ್ಟಿ ಆಗಲಿಕ್ಕೆ ಎಲ್ಲದಕ್ಕೂ ಕೂಡ ಇವರೇ ಕಾರಣ. ಇವರಿಂದನೇ ಈ ರೀತಿಯಾದಂಥ ಶಾಂತಿ ಎಲ್ಲ ಕದಡಿ ಗಲಭೆ ಎಲ್ಲ ಆಯಿತು. ಮೀಸಲಾತಿ ವಿಚಾರದಲ್ಲಿ ಅದರಲ್ಲೂ ಕೂಡ ಯುವಕರಿಗೆ ಸಾಕಷ್ಟು ರೀತಿಯಾದಂಥ ಅನ್ಯಾಯ ಮಾಡಿದರು ಅನ್ನೋ ಕಾರಣಕ್ಕಾಗಿ ದೊಡ್ಡ ಗಲಭೆ ಆಗಿರೋದು. ಆ ನಂತರ ಸರ್ಕಾರನೇ ಬೀಳ್ತು. ಸೊ ಇಮಿಡಿಯೇಟಾಗಿ ಅವರು ಭಾರತಕ್ಕೆ ರವಾನೆ ಆಗುವಂಥ ಕಾರ್ಯನೂ ಕೂಡ ಮಾಡಿದರು. ಗೃಹ ಸಚಿವ ಕಮಾಲ್ ಅವರು ಕೂಡ ಭಾರತದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ, ಆದರೆ ಅದಕ್ಕೆ ಅಧಿಕೃತವಾದಂತಹ ಎಲ್ಲೂ ಕೂಡ ಹೇಳಿಕೆಗಳು ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ್ ಕೇಳ್ತಾ ಇರೋದು, ನಾವು ಅಂತಾರಾಷ್ಟ್ರೀಯ ಏನು ಅಪರಾಧ ನ್ಯಾಯಮಂಡಳಿ ಏನಿದೆ ಅಂದರೆ ICT ಏನಿದೆ, ICT ತೀರ್ಪನ್ನು ನೀಡಿದೆ, ಆ ತೀರ್ಪಿನ ಪ್ರಕಾರ ಇವರಿಗೆ ಮರಣದಂಡನೆಯನ್ನು ವಿಧಿಸಬೇಕಾಗಿದೆ, ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಶೇಖ್ ಹಸೀನಾ ಅವ್ರನ್ನ ಮತ್ತು ಒಂದು ವೇಳೆ ಗೃಹ ಸಚಿವರು ಭಾರತದಲ್ಲಿದ್ದರೆ ಅವರನ್ನು ಕೂಡ ಹಸ್ತಾಂತರ ಮಾಡಿ ಅಂಥೇಳಿ ಮನವಿಯನ್ನು ಮತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ, ನಿಮಗೆ ಆಶ್ಚರ್ಯ ಆಗುತ್ತೆ, ಇದೇ ಶೇಖ್ ಹಸೀನಾ ಅವರೇ 1900 ಈ ಹಿಂದೆ ಅಂದರೆ ಅವ್ರ ಫಾದರೇ ನಿಮಗೆ ಬಾಂಗ್ಲಾದೇಶವನ್ನು ವಿಂಗಡಣೆ ಮಾಡಲಿಕ್ಕೆ, ಪೂರ್ವ ಪಾಕಿಸ್ತಾನ ಏನಿತ್ತು ಅದು ವಿಂಗಡಣೆ ಆಗಲಿಕ್ಕೆ, ಭಾಗ ಆಗಲಿಕ್ಕೆ ಅವ್ರ ಫಾದರ್ ಶೇಖ್ ರೆಹಮಾನ್ ಅವರು ಪ್ರಮುಖ ಅಂತ ಕಾರಣರಾಗ್ತಾರೆ. ಅವರ ಮಗಳೇ ಈ ಶೇಖ್ ಹಸೀನಾ ಅವರು. ಶೇಖ್ ಹಸೀನಾ ಅವರೇ ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅಂದರೆ ಒಂದು ಮಾಡೋದು, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ದ್ವಿಪಕ್ಷೀಯ ಒಪ್ಪಂದ ಇರುತ್ತೆ. ಅಂದರೆ ನಿಮ್ಮ ದೇಶದಲ್ಲಿ ಏನಾದರೂ ಪರಾರಿಯಾಗಿ ನಮ್ಮ ವೈರಿಗಳೇನಾದರೂ ಇದ್ದರೆ ಅವರನ್ನು ನಮ್ಮ ದೇಶಕ್ಕೆ ತರಲಿಕ್ಕೆ, ಅಥವಾ ನಮ್ಮ ದೇಶದಲ್ಲಿ ಭಾರತದ ವೈರಿಗಳೇನಾದರೂ ಇದ್ದರೆ ಅವರನ್ನು ವಾಪಸ್ ಕಳಿಸ್ಕೊಡೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದನ್ನು ಶುರು ಮಾಡಿದ್ದೇ ಈ ಶೇಖ್ ಹಸೀನಾ ಅವರು. ಈಗ ಅದೇ ಒಪ್ಪಂದವನ್ನು ಸಾಕಷ್ಟು ಮಾರ್ಪಾಟುಗಳನ್ನು ಮಾಡಿಕೊಂಡು, ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಂಡು ಈಗ ಡಿಮ್ಯಾಂಡ್ ಮಾಡ್ತಾ ಇದೆ ಈಗಿರುವಂಥ ಬಾಂಗ್ಲಾದೇಶ್ ಸರ್ಕಾರ ಶೇಖ್ ಹಸೀನಾ ಅವ್ರನ್ನ ಕೊಡಿ ಅಂತೇಳಿ. ಈ ಬಗ್ಗೆ ವಿಶ್ವಸಂಸ್ಥೆ ಯಾಕೆ ಇಂಟರ್ಫಿಯರ್ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಆದರೆ ವಿಶ್ವಸಂಸ್ಥೆಯ ನಿಯಮಗಳ ಪ್ರಕಾರ ಹೇಳೋದಾದರೆ ಎರಡೂ ದೇಶಗಳು ಈ ಬಗ್ಗೆ ಸಹಮತವನ್ನು ವ್ಯಕ್ತಪಡಿಸಿ, ನೀವು ಬೇಕಾದರೆ ಕೋರ್ಟಲ್ಲಿ ಇದ್ರ ಬಗ್ಗೆ ವಿಚಾರಣೆಯನ್ನು ಮಾಡಿ ಅಂಥೇಳಿ ಎರಡೂ ದೇಶಗಳು ಒಪ್ಪಿದಲ್ಲಿ ಮಾತ್ರ ಆವಾಗ ವಿಶ್ವಸಂಸ್ಥೆ ಇಂಟರ್ಫಿಯರ್ ಆಗುತ್ತೆ. ಆವಾಗ ಅಂತಾರಾಷ್ಟ್ರೀಯ
ನ್ಯಾಯಾಲಯ ಏನಿದೆ ಅದು ವಿಚಾರಣೆಯನ್ನು ಮಾಡುತ್ತೆ. ಒಂದು ವೇಳೆ ಎರಡೂ ದೇಶಗಳು ಒಪ್ಪದೇ ಇದ್ದರೆ, ಅಂದರೆ ಈಗ ಉದಾಹರಣೆಗೆ ಭಾರತ ಮತ್ತು ಬಾಂಗ್ಲಾದೇಶ್ ಎರಡೂ ದೇಶಗಳು ಒಪ್ಪದೇ ಇದ್ದರೆ ಆವಾಗ ವಿಶ್ವಸಂಸ್ಥೆನೂ ಕೂಡ ಮಿಡ್ಲಲ್ಲಿ ಬರೋಕ್ಕಾಗೋದಿಲ್ಲ, ಇಂಟರ್ಫಿಯರ್ ಮಾಡೋಕ್ಕಾಗೋದಿಲ್ಲ, ಸಲಹೆಯನ್ನು ಕೊಡಬಹುದಾಗಿದೆ. ಈ ವಿಚಾರವಾಗಿ ಅಂದರೆ ನಿಮಗೆ ದೇಶೀಯವಾಗಿ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಅಂತೇಳಿ ಒಂದು ಮಾಡ್ಕೊಂಡಿದ್ದಾರಲ್ಲ, ICT ಅಂಥೇಳಿ, ಆ ICT ಕೊಟ್ಟಂಥ ತೀರ್ಪಿನ ಬಗ್ಗೆ ವಿಶ್ವಸಂಸ್ಥೆನೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದು ಏನಂದರೆ ಶೇಖ್ ಹಸೀನಾ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿರೋದು ಸರಿ, ಒಳ್ಳೆಯದು, ಆದರೆ ಅವರಿಗೆ ಮರಣದಂಡನೆ ಕೊಟ್ಟಿರೋದ್ರ ಬಗ್ಗೆ ಪಶ್ಚಾತ್ತಾಪ ಇದೆ ಅಂಥೇಳಿ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಹಾಗಾದರೆ ಈ ಬಗ್ಗೆ ನಿಮಗೆ ಸಾಕಷ್ಟು ರಾಜತಾಂತ್ರಿಕ ತಜ್ಞರಿದ್ದಾರಲ್ಲ, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಎಸ್ಪೆಷಲಿ ಭಾರತದ ರಾಜತಾಂತ್ರಿಕ ತಜ್ಞರು ಹೇಳ್ತಾ ಇರೋದು ಇಲ್ಲ, ಭಾರತ ಶಾಂತಿಪ್ರಿಯ ದೇಶ ಆಗಿದೆ, ಅಲ್ಲಿ ಆಗಿರುವಂಥದ್ದು ಒನ್ ಸೈಡೆಡ್ ರೀತಿಯಾದಂಥ ತೀರ್ಪು ಮತ್ತು ಮತೀಯ ಗಲಭೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಅವರಿಗೆ ವಾಸ್ತವ್ಯ ಉಳಿದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಮತ್ತು ಅವರನ್ನು ವಾಪಸ್ ಕಳಿಸದೆ ಭಾರತದಲ್ಲೇ ಇರಿಸಿಕೊಳ್ಳೋದು ಒಳ್ಳೆಯ ರೀತಿಯಾದಂಥ ನಿರ್ಧಾರ ಅನ್ನೋದು ಕೆಲ ರಾಜತಾಂತ್ರಿಕ ತಜ್ಞರ ಅಥವಾ ವಿಶ್ಲೇಷಕರ ಅಭಿಪ್ರಾಯ ಆಗಿದೆ. ಹಾಗಾದರೆ ಈ ಒಪ್ಪಂದ ಏನು ಹೇಳುತ್ತೆ, ಯಾಕಂದರೆ ಶೇಖ್ ಹಸೀನಾ ಅವರೇ ಶುರು ಮಾಡಿದಂಥ ಒಪ್ಪಂದ ಏನು ಹೇಳುತ್ತೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ಆ ಒಪ್ಪಂದ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಒಪ್ಪಂದದ ಪ್ರಕಾರ ಕಾಯ್ದೆ 31(1) ಸೆಕ್ಷನ್ ಪ್ರಕಾರ ಒಂದು ವೇಳೆ ಅಪರಾಧವು ರಾಜಕೀಯ ಸ್ವರೂಪ ಏನಾಗಿದ್ದರೆ, ಅಫ್ಕೋರ್ಸ್ ಇದು ರಾಜಕೀಯ ಸ್ವರೂಪದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ವಿದೇಶದಿಂದ ಪರಾರಿಯಾಗಿ ಬಂದಿರುವ ಅಪರಾಧಿಯನ್ನು, ಅಂದರೆ ಶೇಖ್ ಹಸೀನಾ ಇರ್ಬೋದು ಅಥವಾ ಕಮಾಲ್ ಒಂದು ವೇಳೆ ಬಂದಿದ್ದರೆ ಅವರನ್ನು ಬೇಕಿಲ್ಲ ಅಥವಾ ಆತ ಶರಣಾಗುವಂತೆ ಮಾಡಬೇಕಾಗಿಲ್ಲ. ಅಂದರೆ ಭಾರತ ಅವರನ್ನು ಹಸ್ತಾಂತರಿಸೋ ಅವಶ್ಯಕತೆ ಇಲ್ಲ, ಅವರನ್ನು ಶರಣಾಗತಿ ಮಾಡೋ ರೀತಿಯಾಗಿ ಕೂಡ ಮಾಡುವಂಥ ನೆಸೆಸಿಟಿ ಇಲ್ಲ ಅನ್ನೋದು ಒಂದು ಕಾನೂನು ಇರೋದು. ಅದು ಈ ಹಸ್ತಾಂತರ ಕಾಯ್ದೆಯಲ್ಲೇ ಇರೋದು. ಕಾಯ್ದೆ 29ನೇ ಸೆಕ್ಷನ್ ಪ್ರಕಾರ ಅಪರಾಧಿಯನ್ನು ಹಸ್ತಾಂತರಿಸುವಂತೆ ಅಥವಾ ಮರಳಿಸುವಂತೆ ಹೊರದೇಶವು ಮಾಡಿರುವ ಮನವಿಯು ಪ್ರಾಮಾಣಿಕವಾಗಿ ಇಲ್ಲದೇ ಇದ್ದರೆ, ಅದು ಪ್ರಾಮಾಣಿಕವಾಗಿ ಇಲ್ಲ ಅಂತ ಅನಿಸಿದರೆ, ರಾಜಕೀಯ ದುರುದ್ದೇಶದಿಂದ ಕೂಡಿದರೆ, ನ್ಯಾಯದ ಸಮ್ಮತವಲ್ಲದೆ ಇರೋ ರೀತಿ ಇದ್ದರೆ, ನ್ಯಾಯದ ಹಿತಾಸಕ್ತಿ ಇಲ್ಲದೇ ಇರೋ ರೀತಿಯಾಗಿದ್ದರೆ, ರಾಜಕೀಯ ಕಾರಣಗಳಿಂದ ಆಗಿದ್ದರೆ ಆ ಮನವಿಯನ್ನು ಭಾರತ ದೇಶವು ತಿರಸ್ಕರಿಸಬಹುದು ಅನ್ನುವಂತಹ ಕಾಯ್ದೆ ಇದೆ. ಇದರಲ್ಲೇ ನಿಮಗೆ ಒಪ್ಪಂದದ ಹಸ್ತಾಂತರ ಕಾಯ್ದೆಯಲ್ಲೇ ಇರೋದು. ಇದರ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸ್ಥಳೀಯವಾಗಿರುವಂಥ ದೇಶೀಯ ನ್ಯಾಯಾಲಯ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇವೆರಡರೂ ವಿಚಾರವಾಗಿ ಹಸ್ತಾಂತರಿಸಬೇಕೇ ಇಲ್ಲ ಅನ್ನುವಂಥ ಈ ಪ್ರಶ್ನೆಗೆ ಎಲ್ಲೂ ಕೂಡ ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ರಾಜಕೀಯ ದುರುದ್ದೇಶ ಅಂತ ಅಂದ್ಕೊಂಡ್ರೆ ಶೇಖ್ ಹಸೀನರನ್ನು ಕಳ್ಸೋಕ್ಕಾಗೋದಿಲ್ಲ. ಆದರೆ ಇದರ ಇಂಪ್ಯಾಕ್ಟ್ ಬಹಳನೇ ಆಗ್ತಾ ಇದೆ. ಉದಾಹರಣೆಗೆ ನಿಮಗೆ ವಿಜಯ್ ಮಲ್ಯ ಅವ್ರನ್ನ ಈಗಾಗಲೇ ಅವರು ಎಲ್ಲಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೊರದೇಶದಲ್ಲಿದ್ದಾರೆ. ಇಲ್ಲೇ ಆಗಿರುವಂಥ ಏನು ಆರ್ಥಿಕ ಅಪರಾಧ ಏನಿದೆ ಅದು 1 ಕೋಟಿ ಇಲ್ಲ, 2 ಕೋಟಿ ಇಲ್ಲ, ಎಷ್ಟು ಕೋಟಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನು ಕಳಿಸ್ಬೇಕೋ ಇಲ್ವೋ, ಅವರನ್ನು ಕೊಡಿ ಅಂತೇಳಿ ಭಾರತ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಆ ಕುರಿತಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಹಿನ್ನೆಲೆಯಲ್ಲಿ ಏನು ಮಾಡ್ಬೋದು ಅನ್ನೋ ಪ್ರಕ್ರಿಯೆ ಕೂಡ ಈಗಲೂ ಕೂಡ ಮುಂದುವರಿತಾ ಇದೆ. ಬಟ್ ಇಲ್ಲಿರುವಂಥ ವಿಚಾರ ಅಂದರೆ ಈಗಾಗಲೇ ವಿರುದ್ಧ ನಮ್ಮ ಭಾರತ ದೇಶ ಹೊರಗೂ ಮತ್ತು ಒಳಗೂ ಯುದ್ಧದ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮೊನ್ನೆ ಅಷ್ಟೇ ದೆಹಲಿಯಲ್ಲಿ ಆದಂಥ ಇನ್ಸಿಡೆಂಟನ್ನು ನೋಡಿದ್ದೀವಿ. ಹಿಂದೆ ಪಹಲ್ಗಾಮಲ್ಲಿ ಆದಂಥ ಇನ್ಸಿಡೆಂಟ್ ಇದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಭಾರತ ದೇಶವು ಮಾಡಿದಂಥ ಆಪರೇಷನ್ ಸಿಂಧೂರ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಸಂಘರ್ಷ ಏನಿದೆ ಇದು ಹೆಚ್ಚಾಗ್ತಾನೆ ಇದೆ. ಬರೀ ಕೇವಲ ಗಡಿ ಭಾಗದಲ್ಲಿ ಮಾತ್ರ ಅಲ್ಲ, ಭಾರತದ ದೇಶದ ಒಳಗಡೆ ಕೂಡ ನುಸುಳುಕೋರರು ರೀತಿಯಾಗಿರುವಂಥವ್ರು ಅಥವಾ ಟೆರರಿಸ್ಟ್ಗಳು ಇವರೆಲ್ಲರೂ ಕೂಡ ನಡೆದುಕೊಳ್ತಿರುವಂಥ ರೀತಿ ಇದೆ. ಎಷ್ಟು ಜೀವಗಳ ಹಾನಿ ಆಗ್ತಾ ಇದ್ದಾವೆ. ಈ ಹೊತ್ತಲ್ಲಿ ಒಂದು ಕಡೆಗೆ ಪಾಕಿಸ್ತಾನದ ವಿರೋಧ ಇದೆ, ಪಾಕಿಸ್ತಾನದ ಜೊತೆಗೆ ಸಂಘರ್ಷ ಮುಂದುವರೆದಿದೆ. ಈಗ ಬಾಂಗ್ಲಾದೇಶರು ಕೂಡ ಕೇಳ್ತಾ ಇರೋದೇ ಅಂದರೆ ಶೇಖ್ ಹಸೀನಾ ಅವ್ರನ್ನ ಕೊಡಿ, ಅವರನ್ನು ನೀವ್ಯಾಕೆ ಇಲ್ಲಿ ಉಳಿಸ್ಕೊಳ್ತೀರಿ ಅನ್ನೋಂಥ ಪ್ರಶ್ನೆ ಏನಿದೆಲ್ಲ ಇದನ್ನು ವಾಪಸ್ ಕೊಡಬೇಕು ಕೊಡಬಾರ್ದು. ಒಂದು ವೇಳೆ ಉಳಿಸ್ಕೊಳ್ಳೋದಾದರೆ ಇದರಿಂದ ಆಗುವಂಥ ಪರಿಣಾಮ ಏನು, ಎಲ್ಲದರ ಬಗ್ಗೆನೂ ಕೂಡ ಭಾರತ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದರೆ ಶೇಖ್ ಹಸೀನಾ ಅವರಿಗೆ ವಾಸ್ತವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ
ಹಸ್ತಾಂತರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಸ್ತಾಂತರ ಮಾಡುವಂಥ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಆ ರೀತಿಯಾದಂಥ ಒತ್ತಡ ಕೂಡ ಇಲ್ಲ. ಕೇವಲ ಬಾಂಗ್ಲಾದೇಶ ಒಂದೇ ಕೇಳಿದ್ರೆ ಆ ಒತ್ತಡಕ್ಕೆ ಭಾರತ ಸರ್ಕಾರ ಮಣಿಯುವಂಥ ಲಕ್ಷಣಗಳು ಬಹಳ ಕಡಿಮೆ ಇದೆ. ಹೊರ ದೇಶಗಳು ಎಲ್ಲ ದೇಶಗಳಿಂದನೂ ಕೂಡ ಒತ್ತಡ ಏನಾದರೂ ಬಂದರೆ ಅವಾಗ ಏನಾದರೂ ಯೋಚನೆ ಮಾಡ್ಬೋದೇನೋ, ಇಲ್ಲದೇ ಇದ್ದರೆ ಯೋಚನೆ ಮಾಡುವಂಥ ಲಕ್ಷಣನೂ ಕೂಡ ಕಾಣ್ತಾ ಇಲ್ಲ. ಆದರೆ ಬಾಂಗ್ಲಾದೇಶದ ಕುರಿತಾಗಿ ಕೂಡ ಈಗಾಗಲೇ, ಯಾಕಂದರೆ ಮಹಿಳಾ ಕ್ರಿಕೆಟ್ ತಂಡ ಬಾಂಗ್ಲಾದೇಶ ಜೊತೆಗೆ ಕ್ರಿಕೆಟ್ ಆಡಬೇಕಾಗಿತ್ತು, ಆ ಟೂರ್ನಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದೆ. ಸೊ ಈ ರೀತಿಯಾದಂಥ ಇಂಪ್ಯಾಕ್ಟ್ ಏನಿದೆ ಹೆಚ್ಚಾಗ್ತಾ ಹೋಗುತ್ತೆ. ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ನೆರೆಯ ಬಾಂಗ್ಲಾದೇಶದ ವಿರುದ್ಧನೂ ಕೂಡ ನಾವು ಯುದ್ಧದ ಅಥವಾ ಸಂಘರ್ಷವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇವೆಲ್ಲವೂ ಕೂಡ ಕೆಲವರು ಹೇಳ್ತಾರೆ ಅಂದರೆ ಈ ಇಲ್ಲದೆ ಇರೋದನ್ನು ಮೈ ಮೇಲೆ ಎಳ್ಕೊಂಡಂಗೆ ಆಯ್ತಾ ಅನ್ನೋಂಥ ಪ್ರಶ್ನೆ. ಆದರೆ ರಾಜತಾಂತ್ರಿಕವಾಗಿ ಬೇರೆ ಬೇರೆ ರೀತಿಯಾದಂಥ ಯೋಚನೆಗಳು ಕೂಡ ಭಾರತ ಸರ್ಕಾರಕ್ಕೆ ಇರುತ್ತೆ. ಇದು ವಿದೇಶಾಂಗ ನೀತಿಯ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತವೆ, ಏನು ಆಗು ಹೋಗುಗಳು ಆಗತ್ತೆ ಅಂಥೇಳಿ. ಬಟ್ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ ಶೇಖ್ ಹಸೀನಾ ಅವರು ಭಾರತದಲ್ಲಿರೋದು ಎಷ್ಟು ತುಂಬಾ ಸೇಫ್ ಅನ್ನೋ ರೀತಿಯಾಗಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಬಟ್ ವಿಪರ್ಯಾಸ ಅಂದರೆ ಅವರ ತಂದೆ ಇದೇ ಭಾರತ, ಅಖಂಡ ಭಾರತ ಏನಿತ್ತು ಅದು ವಿಂಗಡಣೆ ಆಗಲಿಕ್ಕೆ, ಪೂರ್ವ ಪಾಕಿಸ್ತಾನ ವಿಂಗಡಣೆ ಆಗಲಿಕ್ಕೆ, ಬಾಂಗ್ಲಾದೇಶ ಆಗಲಿಕ್ಕೆ ಅವರ ತಂದೆನೇ ಕಾರಣ. ಅವರ ಮಗಳನ್ನು ಭಾರತ ದೇಶದವರು, ನಮ್ಮ ಭಾರತ ಅವರನ್ನು ವಾಸ್ತವ್ಯ ಕೊಟ್ಟಿದೆ, ಅವರಿಗೆ ರಕ್ಷಣೆಯನ್ನು ಕೊಡುವಂಥ ಕಾರ್ಯ ಮಾಡ್ತಾ ಇದೆ. ಮತ್ತು ಅವ್ರನ್ನ ಹಸ್ತಾಂತರ ಮಾಡದೇ ಇರುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇವೆಲ್ಲ ರಾಜತಾಂತ್ರಿಕವಾದಂಥ ವಿಷಯಗಳು. ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಪ್ರತಿಯೊಬ್ಬರೂ ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನು ಮಾಡೋದು ಸರಿನಾ ಇಲ್ಲ ಅಂಥೇಳಿ. ಈ ಚರ್ಚೆಗಳಂತೂ ಖಂಡಿತವಾಗಿಯೂ ಇರುತ್ತೆ. ಬಟ್ ಸದ್ಯದ ಅಪ್ಡೇಟ್ ಏನಿದೆ ಆ ಅಪ್ಡೇಟ್ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.